ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 32 ಅಭವನ ಧ್ಯಾನಕ್ಕೆ ಭವಿಯಿಂದ ಭಂಗ. ಇದನ್ನು ಕೂಡ 2 ಭಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರ ಗಮನದಲ್ಲಿರಲಿ. ಮಹಾದೇವಿಯು ಕಣ್ಣು ತೆರೆದಾಗ ಬಿಸಿಲು ಏರಿತ್ತು. ಹಣ್ಣು ಹಾಲನ್ನು ಸ್ವೀಕರಿಸಿ ವಿಶ್ರಾಂತಿ ಹೊಂದುವಾಗಲೇ ಆನೆಯನ್ನು ಪಳಗಿಸುವ ಕೇಂದ್ರಕ್ಕೆ ಹೋಗಬೇಕೆಂಬ ಕರೆ ಬಂದಿತು. ಅಲ್ಲಿಂದ ಹರದಾರಿ ದೂರದಲ್ಲಿ ವಿಶಾಲವಾದ ಬಯಲಿನಲ್ಲಿ ಆನೆಗಳನ್ನು ಪಳಗಿಸುತ್ತಿದ್ದರು. ಎತ್ತರವಾದ ಒಂದು ಗಜಬಂಧನ ಕೊಟ್ಟಿಗೆಯನ್ನು ಮಾಡಿದ್ದರು. ಆನೆಯ ಕಾಲಿಗೆ ಕಬ್ಬಿಣದ ಸರಪಳಿ ಹಾಕಿ ಮೂಲೆಗಂಬಕ್ಕೆ ಬಿಗಿದಿದ್ದರು. ಮಾವಟಿಗನ ಚಾಟಿಯ ಗುರಿತು ಆನೆಯ ಮೈಮೇಲೆ ಎಳೆ ಎಳೆಯಾಗಿ ಮೂಡಿತ್ತು. ತನ್ನ ಬಂಧುಗಳನ್ನು, ಅರಣ್ಯವನ್ನು ಕಳೆದುಕೊಂಡು ಅದು ಬಂಧನಕ್ಕೊಳಗಾದ ಆಕ್ರೋಶದಿಂದ ಕಣ್ಣುಗಳನ್ನು ಕಂಬಕ್ಕೆ ಉಜ್ಜಿದ್ದರಿಂದ ಕಣ್ಣೀರು ಸುರಿಯುತ್ತಿದ್ದವು. ಏ ದರಿದ್ರ, ಕಾಡಿನಲ್ಲಿ ಅಲ್ದಾಡಿ ಮುಳ್ಳು ಕಲ್ಲನ್ನು ತುಳಿದು ಮೈ ತರೆಸಿಕೊಂಡು ಇರುತ್ತಿದ್ದೆ. ಈಗ ನಿಂತಲ್ಲೇ ಹಲಸಿನ ಹಣ್ಣು, ಮಾವಿನ ಎಲೆ, ಬಾಳೆಯ ಗೊನೆ ಸಿಕ್ಕರೂ ಗೋಳಾಡ್ತೀಯ ಎಂದು ಗಜ ಶಿಕ್ಷಕ ಚಾಟಿಯನ್ನು ಬೀಸಿದಾಗ ಮಹಾದೇವಿಯ ಕರುಳು ಮರಮರ ಮರುಗಿತು. ಪಳಗಿಸುವುದನ್ನು ನೋಡಿ ರಾಜಪರಿವಾರವು ಬಿಡಾರಕ್ಕೆ ಬಂದಾಗ ವನ್ಯ ನಿವಾಸಿಯೊಬ್ಬ ಪಂಜರದಲ್ಲಿ 2 ಗಿಳಿಗಳನ್ನು ಹಿಡಿದು ತಂದಿದ್ದ. ಕೌಶಿಕ ಹರ್ಷಿತನಾಗಿ ಬಂಗಾರದ ನಾಣ್ಯಗಳನ್ನು ಅವನಿಗೆ ಕೊಟ್ಟು ಕಳಿಸಿದ. ಅತಿ ಸನಿಹದಲ್ಲಿಯೇ ಒಂದು ಗಿಳಿಬಿಂಡು ಗಿಡವೊಂದನ್ನು ಆಶ್ರಯಿಸಿತ್ತು. ಆ ಹಿಂಡಿನಿಂದ ಹಿಡಿದು ತಂದಿದ್ದ ಈ ಗಿಳಿಗಳುಳ್ಳ ಪಂಜರವನ್ನು ಗಿಡವೊಂದಕ್ಕೆ ತೂಗು ಹಾಕಿದರು. ಹಣ್ಣು ಹಾಲುಗಳನ್ನು ಇಟ್ಟರೂ ಗಿಳಿಗಳು ಕೊಕ್ಕನ್ನು ಮುಟ್ಟಿಸಲಿಲ್ಲ. ಸಂಜೆಯ ವೇಳೆಗೆ ಗಿಳಿಗಳೆಲ್ಲ ನಿವಾಸಕ್ಕೆ ಹಾರಿ ಬಂದು ತಮ್ಮ ಬಂಧುಗಳು ಕಣ್ಮರೆಯಾಗಿರುವುದನ್ನು ಗಮನಿಸಿ ರೋದನದ ಸ್ವರವನ್ನು ಹೊರಡಿಸಿದವು. ಅದನ್ನು ಕೇಳುತ್ತಲೇ ಪಂಜರದ ಗಿಳಿಗಳು ಆಲಿಸಿ ಕೂಗತೊಡಗಿದ್ದಲ್ಲದೆ ಒಳಗೆ ರೆಕ್ಕೆ ಬಡಿದು ಚಟಪಡಿಸತೊಡಗಿದವು. ಆ ಸಂಕಟವನ್ನು ನೋಡಿದಾಗ ಮಹಾದೇವಿಯ ಹೃದಯ ಕರಗಿತು. ದೀರ್ಘಕಾಲದವರೆಗೆ ದಿಟ್ಟಿಸುತ್ತಾ ಕುಳಿತು ಚಟ್ಟನೆ ಎದ್ದು ಪಂಜರದ ಬಾಗಿಲು ತೆರೆದಳು. ಗಿಳಿಗಳು ರೆಕ್ಕೆ ಬಡಿದು ಹಾರುತ್ತಾ ಹೋಗಿ ಬಂಧುಗಳನ್ನು ಬೆರೆದು ಕೊಕ್ಕುಗಳನ್ನು ಪರಸ್ಪರ ಮುಟ್ಟಿಸಿ ಆನಂದಿಸಿದಾಗ ಮಹಾದೇವಿಯ ಮನಸ್ಸು ಶಾಂತವಾಯಿತು. ಮದನ, ಇನ್ನೇನೂ ನೋಡಬೇಕಾದುದು ಉಳಿದಿಲ್ಲ. ನಾಳೆ ಮತ್ತೆ ಹೊರಡಬೇಕೇನೋ. ಆದ್ದರಿಂದ ಇಂದು ಸಂಜೆ ರಾತ್ರಿಗಳನ್ನು ಪೂಜೆಯಲ್ಲಿ ಕಳೆಯುವೆ. ಯಾರೂ ಎಚ್ಚರಿಸಬೇಡಿ. ಮಹಾರಾಜರು ವಿಶ್ರಾಂತಿಯಲ್ಲಿರಬಹುದು. ಕೇಳಿದರೆ ಹೇಳಿಬಿಡು. ತನ್ನ ಬಟ್ಟೆಯನ್ನು, ಓಲೆಗರಿ ಕಂಠಗಳನ್ನು ಹಿಡಿದು ಮಹಾದೇವಿ ನದಿಯತ್ತ ನಡೆದಳು. ಸೂರ್ಯಾಸ್ತಕ್ಕೆ ಅರ್ಧಜಾವದ ವೇಳೆಯಿತ್ತು. ಶಿವಕಾಮಿನಿಯು ಹಿಂಬಾಲಿಸಿದಳು. ಬಂಡೆಗಲ್ಲಿನ ಮೇಲೆ ಕುಳಿತು ಎದುರಿನ ಕಾಡನ್ನು ನೋಡುತ್ತಾ ಆಗಾಗ ನೀರು ಕುಡಿಯಲು ಬರುವ ಜಿಂಕೆಯ ಹಿಂಡನ್ನು ಗಮನಿಸುತ್ತಾ ಆಹ್ಲಾದಿಸುತ್ತಿದ್ದಳು. ಒಡತಿಯನ್ನು ಸಮೀಪಿಸಿದ ಶಿವಕಾಮಿನಿ ಕೆಳಗೆ ಕೂಡ್ರುತ್ತಾ ಹೇಳಿದಳು, ಅಮ್ಮ, ನೀವೇನೋ ಚಿಂತೆಯಲ್ಲಿರುವಂತೆ ತೋರುವುದು. ಯಾವಾಗಲೂ ಒಬ್ಬರೇ ಏನೇನೋ ವಿಚಾರ ಮಾಡುತ್ತಲಿರುವಿರಿ. ಮನುಷ್ಯರ ಸಹವಾಸಕ್ಕಿಂತ ನಿಸರ್ಗದ ಪಕ್ಷಿಗಳ, ಪ್ರಾಣಿಗಳ ನೋಟವೇ ನಿಮಗೆ ಪ್ರಿಯವೆನಿಸುತ್ತದೆ. ತಮಗೇನು ಕೊರತೆ ಹೇಳಿ ತಾಯಿ? ಬೇಕೆಂಬುದನ್ನು ಕಣ್ಣೆದುರಿಗೆ ಇಳಿಸುವ ಮಹಾರಾಜರು, ಬಯಸಿದರೆ ಕಾಲಿಗೆ ಬೀಳುವ ಪಟ್ಟದರಸಿಯ ಪದವಿ, ಅರಮನೆಯ ಸುಖ ಸಂಪದ, ಇಷ್ಟಿತ್ತೂ ಚಿಂತೆಯಲ್ಲಿರುವಿರಿ. ನನಗೆ ತುಂಬ ವ್ಯಥೆ ಎನಿಸುತ್ತದೆ. ದೀರ್ಘವಾದ ನಿಟ್ಟುಸಿರಿನೊಡನೆ ಮಹಾದೇವಿ ಹೇಳಿದಳು. ಶಿವಕಾಮಿನಿ, ಕಾಡಿನಲ್ಲಿದ್ದ ಆನೆ ಕಷ್ಟ ಕಾರ್ಪಣ್ಯದಿಂದ ಸ್ವಪ್ರಯತ್ನದಿಂದ ಆಹಾರವನ್ನು ಗಳಿಸುವುದು. ಕಟ್ಟಿಗೆಯ ಕಟಕಟೆಯಲ್ಲಿರುವ ಆನೆಗೆ ನಿಂತಲ್ಲಿಯೇ ಎಲ್ಲವೂ ಒದಗುವುದು. ಇಷ್ಟಿದ್ದು ಅದು ಏಕೆ ದುಃಖಿತವಾಗಿತ್ತು? ಪಂಜರದಲ್ಲಿದ್ದ ಗಿಳಿಗೆ ನೀನೇ ಕೈಯಾರೆ ಹಣ್ಣು ಹಾಲನ್ನಿಟ್ಟೆ, ಆದರೂ ಏಕದು ಚಿಂತಾಕ್ರಾಂತವಾಗಿತ್ತು? ಹೇಳು ನೋಡೋಣ. ಆನೆಗೆ ಬೇಕಾದುದು ತನ್ನ ಮೂಲಸ್ಥಾನ, ತನ್ನ ಬಂಧುಗಳ ಒಡನಾಟ, ಸ್ವಾತಂತ್ರ್ಯ. ಗಿಳಿಗೆ ಬೇಕಾದುದು ಅಷ್ಟೇ ತಾಯಿ. ಎಷ್ಟು ಚೆನ್ನಾಗಿ ಹೇಳಿದೆ ಶಿವೆ. ಹಾಗೆಯೇ ನಾನೂ ಸಹ ಪ್ರತಿನಿತ್ಯ ಹಂಬಲಿಸುವೆ. ಹಿಂಡನಗಲಿ ಹಿಡಿವೊಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ. ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ. ಕಂದ, ನೀನತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ. ಚನ್ನಮಲ್ಲಿಕಾರ್ಜುನ ತನ್ಮಯತೆಯಿಂದ ಹಾಡಿದಳು. ಎಷ್ಟು ಸುಂದರವಾಗಿದೆ! ಶಿವಕಾಮಿನಿ ಉದ್ಗರಿಸಿದಳು. ಶಿವೆ, ನನ್ನ ಹೃದಯವು ಹಂಬಲಿಸುವುದು ಮೂಲಸ್ಥಾನವಾದ ಶಿವನ ಹೃದಯದ ಮಂದಿರವನ್ನು, ಶರಣ ಬಂಧುಗಳ ಸತ್ಸಂಗವನ್ನು, ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು. ಇವೆಲ್ಲದ ಹೊರತು ತನ್ನ ಬದುಕಿಗೆ ಪರಿಪೂರ್ಣತೆ ಇಲ್ಲ. ಮುಳುಗುವ ಪ್ರಶಾಂತ
ಸೂರ್ಯನ ಹೊಂಗಿರಣಗಳಲ್ಲಿ ಆಹ್ಲಾದಿಸುತ್ತಾ ವರದೆಯ ಮಡಿಲಲ್ಲಿ ಕುಳಿತು ತನ್ನ ತಲೆಗೂದಲನ್ನು ಚೆನ್ನಾಗಿ ತೊಳೆದುಕೊಂಡು ಮನತಣಿಯುವಷ್ಟು ಮೀಯತೊಡಗಿದಳು. ನಿಧಾನವಾಗಿ ಮಬ್ಬು ಆವರಿಸುತ್ತಿದ್ದು ತಂಗಾಳಿ ಮಂದಗತಿಯಲ್ಲಿ ಸುಳಿಯುತ್ತಿತ್ತು. ಈ ನದಿಗುಂಟ ಹೀಗೆ ಹೋಗಿಬಿಡಲೆ ಶಿವಕಾಮಿನಿ? ನಗುತ್ತಾ ಕೇಳಿದಳು ಮಹಾದೇವಿ. ಬೇಡಮ್ಮ, ನಿಮ್ಮನ್ನು ಬಿಟ್ಟು ನಾನಿರಲಾರೆ, ಭಯಗೊಂಡು ಹೇಳಿದಳು. ಯಾವ ಜನ್ಮದ ಋಣಾನುಬಂಧವೋ ಏನೋ, ನಿನ್ನನ್ನು ನೋಡಿದರೆ ನನ್ನ ತಂಗಿ ಎನಿಸುವುದು ಶಿವೆ. ಎಂತಹ ಸುಗುಣವತಿ ನೀನು! ಈ ಬದುಕೊಂದು ಧರ್ಮಶಾಲೆ ಇದ್ದಂತೆ. ದಾರಿ ಹೋಕರು ರಾತ್ರಿ ಇಲ್ಲಿ ತಂಗುವರು. ಯಾರದೋ ಪರಿಚಯ, ಮಾತುಕತೆ, ತಮ್ಮ ಸುಖ ದುಃಖಗಳ ವಿನಿಮಯ. ಬೆಳಗಾಗುತ್ತಿದ್ದಂತೆಯೇ ಅವರವರ ದಾರಿ ಅವರವರಿಗೆ. ನದಿಯ ತೆರೆಗಳ ಮೇಲೆ ಕೈಯಾಡಿಸುತ್ತಾ ಮಹಾದೇವಿ ನುಡಿದಳು. ಎಷ್ಟು ಹೊತ್ತಿನಿಂದ ನೀರಿನಲ್ಲಿರುವಿರಿ ಅಮ್ಮ? ಶೀತವಾದರೇನು ಗತಿ? ನಿಮಗೇನಾದರೂ ಆದರೆ ರಾಜರು ಕಳವಳಗೊಳ್ಳುವರು, ಮುಗ್ಧ ಪ್ರೇಮದಿಂದ ಹೇಳಿದಳು. ಆ ಹೆಸರು ಎತ್ತದಿರು ಶಿವೆ. ಇಂತಹ ಉಲ್ಲಾಸಮಯ ಶಿವ ಪ್ರಪಂಚದ ಕೂಸುಗಳಾಗಿ ಆಡುವ ನಾವು ಕಹಿ ನೆನಪುಗಳನ್ನು ಕೆದಕಬಾರದು, ಖಿನ್ನಳಾಗಿ ನುಡಿದಳು. ಶಿವಕಾಮಿನಿ ಈ ಮಾತಿನಿಂದ ಪೆಚ್ಚಾಗಿ ನಿಂತಳು. ಮಹಾದೇವಿಯ ಅಂತರಂಗಿಕ ಬಯಕೆಯನ್ನು ತಿಳಿದುಕೊಳ್ಳುವ ಬೌದ್ಧಿಕ ಮಟ್ಟ ಇನ್ನೂ ಬಂದಿರಲಿಲ್ಲ ಆಕೆಗೆ. ಮಹಾದೇವಿ ಮಿಂದು ಹೊರಬಂದು ನದಿಯ ದಂಡೆಗೆ ಹರವಿಕೊಂಡ ಬಂಡೆಗಲ್ಲೊಂದರ ಮೇಲೆ ಪದ್ಮಾಸನ ಹಾಕಿ ಕುಳಿತಳು. ಯಾರನ್ನೂ ಬಿಡದಂತೆ ಸ್ವಲ್ಪ ದೂರ ನಿಂತು ಕಾಯುತ್ತಿರು ಶಿವೆ. ಶಿವಕಾಮಿನಿ ಹೂಗುಟ್ಟಿ ಅನತಿ ದೂರ ಹೋಗಿ ನೆಲದ ಮೇಲೆ ಕುಳಿತಳು. ಒದ್ದೆಗೂದಲನ್ನು ಒಣಗಲೆಂದು ಬೆನ್ನ ಮೇಲೆ ಹರಡಿಕೊಂಡು ಆನಂದ ತುಂದಿಲ್ಲಳಾಗಿ ಮಹಾದೇವಿ ಪೂಜೆಗೆ ಆರಂಭಿಸಿದಳು. ತಿಳಿಯಾದ ವಿಶಾಲ ಕೊಳವೊಂದರಲ್ಲಿ ಅರಸಂಚೆಯೊಂದನ್ನು ಆಡಬಿಟ್ಟಾಗ ಅದು ಮನತಣಿಯುವಷ್ಟು ತೇಲುವಂತೆ ಆಕೆಯ ಮನಹಂಸೆ ಶಿವಭಕ್ತಿಯ ಸರಸಿಯಲ್ಲಿ ತೇಲುತ್ತಿತ್ತು. ಚನ್ನಮಲ್ಲಿಕಾರ್ಜುನ, ಒಮ್ಮೊಮ್ಮೆ ನೀನು ನನ್ನ ಕರಸ್ಥಲದಲ್ಲಿಯೇ ಇರುವೆ ಎನಿಸಿ ಅಳತೆಗೆ ಮೀರಿದ ಆತ್ಮವಿಶ್ವಾಸ ಮೈಗೂಡುವುದು. ಆದರೆ ಮತ್ತೊಮ್ಮೆ ನಿನ್ನಿಂದ ತಿರಸ್ಕೃತಳಾಗುವನೇನೋ ಎನ್ನಿಸಿ ನೈರಾಶ್ಯ ಭಾವದ ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಾಗುವೆನು. ದಾಸಿ ದೇವ ವಸ್ತ್ರವನ್ನಿತ್ತು, ಸಿರಿಯಾಳ ಮಗನನ್ನಿತ್ತು, ಕಾಳಿದಾಸ ನುಡಿಗಳನ್ನಿತ್ತು ನಿನ್ನನ್ನು ಒಲಿಸಿದರು. ನೀನು ಒಲಿದೆ. ಆದರೆ ಚೆನ್ನಾಗಿ ತಿಳಿದುಕೋ, ತನ್ನನ್ನೇ ಒಪ್ಪಿಸಿಕೊಂಡ ಸತಿ ನಾನೆಂಬುದನ್ನು. ಕೋಲಿನ ತುದಿಯನ್ನೇರಿ ಆಟಗಾರ ಹೇಳಿದಂತೆ ಕುಣಿಯುವ ಕೋಡಗದಂತೆ, ಹಗ್ಗದ ತುದಿಯಲ್ಲಿದ್ದ ಸೂತ್ರಧಾರ ಎಳೆದಂತೆ ಕುಣಿಯುವ ಗೊಂಬೆಯಂತೆ ನಾನು ಆಡುತ್ತಿರುವೆ ನೀನಾಡಿಸಿದಂತೆ. ನಾನು ನುಡಿಯುತ್ತಿರುವೆ ನೀನು ನುಡಿಸಿದಂತೆ. ನಾನು ಬದುಕುತ್ತಿರುವೆ ನೀನು ಇರಿಸಿದಂತೆ. ಜಗದ ಯಂತ್ರವಾಹಕನಾದ ನೀನು ಸಾಕೆನ್ನುವ ತನಕ ಆಡುವೆ. ಇಷ್ಟು ಶರಣಾಗತಳಾದರೂ ನೀನು ನನ್ನನ್ನು ಸಂತೈಸಲೊಲ್ಲೆ ಏಕೆ? ನನ್ನಲ್ಲಿ ಪರಿಪೂರ್ಣತ್ವ ಬಂದಿಲ್ಲ ಎಂದು ಹಿಂಜರಿವೆಯಾ? ಅದನ್ನು ಪೂರೈಸುವುದು ನಿನ್ನ ಕರ್ತವ್ಯವಲ್ಲವೇ? ನಾನು ಬಂಗಾರದ ಗಟ್ಟಿಯಂತಾಗಿ ನಿನ್ನ ಕೈಗೆ ಬಿದ್ದಿರುವೆ. ಆಭರಣ ಮಾಡಬೇಕಾದ ಹೊಣೆ ನಿನಗೆ ಸೇರಿದ್ದು. ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ. ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ. ಎನ್ನ ಸುತ್ತಿದ ಮಾಯಾ ಪ್ರಪಂಚವ ಬಿಡಿಸು ನಿಮ್ಮ ಧರ್ಮ. ಪರಿಪೂರ್ಣವಾದ ಶರಣಾಗತಿಯಿಂದ ಹಾಡತೊಡಗಿದಳು. ಪಂಜರದಲ್ಲಿ ಬಂಧಿತವಾದ ಗಿಳಿಯ ಕಟಾಂಜನದಲ್ಲಿ ಸಿಕ್ಕಿಬಿದ್ದ ಆನೆಯ ನೆನಪಾಯಿತು. ಎನ್ನ ಸುತ್ತಿದ ಮಾಯಾ ಪ್ರಪಂಚವ ಬಿಡಿಸು ನಿಮ್ಮ ಧರ್ಮ ಎನ್ನುವಾಗ ತನ್ನ ದುರ್ಧರ ಪರಿಸ್ಥಿತಿಯ ಅರಿವಾಗಿ ದುಃಖ ಉಮ್ಮಳಿಸಿತು. ಕ್ಷಣಕಾಲ ಮೌನರೋಧನ ಮಾಡಿದಳು. ಗುಡಾರದಲ್ಲಿ ಸುರಾಪಾನ ಮಾಡುತ್ತಿದ್ದ ಕೌಶಿಕ. ಗಾಯನವು ಗಾಳಿಯೊಡನೆ ಮೇಳವಿಸಿ ತೂರಿ ಬಂದಾಗ ಕೌಶಿಕನು ಅತ್ತ ಹೋಗಲು ಉತ್ಸುಕಗೊಂಡ. ವಸಂತಕನನ್ನು ಕರೆದುಕೊಂಡು ಹೋದಾಗ ಶಿವಕಾಮಿನಿ ತ್ವರೆಯಿಂದ ಅವರನ್ನು ಸಮೀಪಿಸಿ ಹೇಳಿದಳು. ದಯಮಾಡಿ ಮನ್ನಿಸಿರಿ, ಅತ್ತ ಯಾರನ್ನೂ ಬಿಡಬಾರದೆಂದು ಆಜ್ಞೆಯಾಗಿದೆ ಪ್ರಭು. ಆ ಎಲ್ಲ ಆಜ್ಞೆ ನಿನಗಷ್ಟೇ, ಅರಸರಾದ ನಮಗಲ್ಲ ಎಂದು ಕೆರಳಿ ನುಡಿದ. ಅಹುದು ಮಹಾರಾಜ, ಪೂಜೆಯಲ್ಲಿರುವ ಅವರನ್ನು ಎಚ್ಚರಿಸುವುದು ಸರಿಯಲ್ಲ. ವಸಂತಕನು ಭಿನ್ನಯಿಸಿಕೊಂಡ. ಎಚ್ಚರಿಸುವುದು ಬೇಡ, ಸುಮ್ಮನೆ ನೋಡುತ್ತಾ ನಿಂತರಾಯಿತು, ಕೌಶಿಕ ಹೇಳಿದ. ನನಗೆ ಇದೇಕೋ ವಿವೇಕಯುಕ್ತ ಅನ್ನಿಸದು, ವಸಂತಕನೆಂದ. ಏಕೆ? ಆ ತಪಸ್ವಿನಿ ಶಾಪ ಕೊಟ್ಟಾಳೆಂದು ಭಯವೇ? ನಿನಗೆ ಭಯವಿದ್ದರೆ ಎಲ್ಲಾದರೂ ಹಾಳಾಗಿ ಹೋಗು. ನನಗೆ ಸಾಕ್ಷಾತ್ ದೇವರೇ ಶಪಿಸಿದರೂ ಏನೂ ಆಗದು. ಗಹಗೈಸಿ ನಕ್ಕ ಕೌಶಿಕ ವಸಂತಕನನ್ನು ಹಿಂದೆ ಬಿಟ್ಟು ಮುಂದೆ ಮುಂದೆ ನಡೆದ. ಶಿವಕಾಮಿನಿಯು ಹೆಜ್ಜೆಯ ಸದ್ದಾಗದಂತೆ ಹಿಂಬಾಲಿಸಿ ಮೊದಲಿದ್ದಲ್ಲಿಯೇ ಕುಳಿತಳು. ಮಹಾದೇವಿಯ ಪೂಜೆ ನಡೆದಿತ್ತು.
ಸೃಷ್ಟಿಯ ಕರ್ತನಾದ ನಿನ್ನನ್ನು ಈ ಎಲ್ಲವೂ ಹರಿದು ಹಂಚಿಕೊಂಡು ಮೈಗೂಡಿಸಿಕೊಂಡಿವೆ. ಎಲ್ಲೆಲ್ಲಿ ಹುಡುಕಲಿ ಎಂದು ತಳಮಳವಾಗುವುದು. ಗಂಗೆಯ ಮಂಜುಳ ನಾದದಲ್ಲಿ ಇರುವೆಯೇನೋ ಎನ್ನುವಷ್ಟರಲ್ಲಿ ಕೋಗಿಲೆಯ ಕುಕಿಲ ಕಂಠದಲ್ಲಿ ಇರಬಹುದು ಎಂಬ ಸಂಶಯ ಉದಿಸುವುದು. ಅಳಿಸಂಕುಲದ ಗುಂಜಾರದಲ್ಲಿ ಅಡಗಿರುವೆಯಾ? ಮಾಮರದ ತಳಿರುಗಳಲ್ಲಿ ಒಡಲು ಮುಚ್ಚಿಕೊಂಡಿರುವೆಯಾ? ಅಥವಾ ಇಲಿ ಕಿರಣದ ಚೆನ್ನಿರನ ಚೆಲ್ವಿನಲ್ಲಿ ಸೆರೆಸಿಕ್ಕಿರುವೆಯಾ? ಇವರೆಲ್ಲರನ್ನೂ ನಾನು ಬೇಡಿಕೊಳ್ಳುವೆ, ನೀವೇನಾದರೂ ನನ್ನವನನ್ನು ಅಡಗಿಸಿಕೊಂಡಿದ್ದರೆ ಬಿಟ್ಟು ಬಿಡಿ ಎಂದು. ಬಾ ಚೆನ್ನಮಲ್ಲಿಕಾರ್ಜುನ. ಮಹಾದೇವಿಯ ಕಣ್ಣ ಮುಂದೆ ತಾನು ಕಂಡ ನಿಸರ್ಗವೆಲ್ಲ ಮಡುಗಟ್ಟಿ ನಿಂತಿತು. ಹಾಡುತ್ತಾ ಹಾಡುತ್ತಾ ಕಲ್ಪನೆಯಲ್ಲಿ ಮೈಮರೆತಳು. ನಕ್ಷತ್ರಗಳ ಮಬ್ಬು ಮಬ್ಬಾದ ಬೆಳಗಿನಲ್ಲಿ ಶುಭ್ರ ಬಿಳಿ ಸೀರೆಯನ್ನುಟ್ಟು ಹಾಡುತ್ತಾ ಮೈಮರೆತಿದ್ದ ಮಹಾದೇವಿಯನ್ನು ಕಂಡು ಕೌಶಿಕನ ಮನವು ಮುದಗೊಂಡಿತು. ಬೆನ್ನಿನ ತುಂಬ ಚದುರಿ ಬೀಳುತ್ತಿದ್ದ ನೀಳ ಕೂದಲು ದಿನದಿನಕ್ಕೆ ಹುಚ್ಚು ಹಿಡಿಸುತ್ತಿದ್ದವು. ನದಿಯ ದಂಡೆಯ ಮೇಲೆ ಪೊದರು ಪೊದರಾಗಿ ಬೆಳೆದ ಕೇದಿಗೆಯ ಪೊದೆ ಬೀಸಿದ ಗಾಳಿಯ ಓಘಕ್ಕೆ ಅನುಗುಣವಾಗಿ ಸರಸರ ಸದ್ದು ಮಾಡಿ ಗಾಳಿಯ ಮಡಿಲಿಗೆ ತನ್ನ ಪರಿಮಳದ ಬಳುವಳಿಯನ್ನಿತ್ತು ಬೀಳ್ಕೊಡುತ್ತಿತ್ತು. ಆ ಮೋದಕ ಪರಿಮಳದಿಂದ ಕೌಶಿಕ ಉನ್ಮತ್ತನಾದ. ಶಿವಕಾಮಿನಿಯತ್ತ ನೋಡಿದ. ದೀರ್ಘಕಾಲ ಕಾಯ್ದು ಅವಳು ಬೇಸರಗೊಂಡು ಅಲ್ಲಿಯೇ ತೂಕಡಿಸುತ್ತಿದ್ದಳು. ಧೈರ್ಯಗೊಂಡು ಅವನು ಕಳ್ಳ ಹೆಜ್ಜೆಗಳನ್ನು ಇರಿಸುತ್ತಾ ಮುಂದುವರೆದು ನಿಂತನು. ಇಬ್ಬರ ನಡುವಣ ಅಂತರ ಕಿರಿದಾಗಿ ಇನ್ನೂ ಸ್ಪಷ್ಟವಾಗಿ ಕಾಣತೊಡಗಿದ್ದಳು. ಮಹಾದೇವಿ ಕಣ್ಣು ಮುಚ್ಚಿಕೊಂಡೇ ಹಾಡಲಾರಂಭಿಸಿದ್ದಳು. ತನ್ನ ಒಲಿಮೆ ಮನದ ಅಳಲುಗಳನ್ನೆಲ್ಲ ಎರಕ ಹೊಯ್ದು ಹಾಡಿದಳು. ವನವೆಲ್ಲ ನೀನೇ, ವನದೊಳಗಣ ದೇವ ತರುವೆಲ್ಲ ನೀನೇ, ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೇ. ಚೆನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ. ಅಂತರಂಗದ ವಿರಹವು ಗಾಯನದ ಮೂಲಕ ಅಲೆ ಅಲೆಯಾಗಿ ಹರಿಯಿತು. ಮಹಾದೇವಿ ಬಲಗೈಯನ್ನೆತ್ತಿ ಹಾಡಿದ ಭಂಗಿ, ಆ ಸತ್ವಶಾಲಿ ಭಾವನೆಗಳು ಕೌಶಿಕನನ್ನು ಉದ್ರಿಕ್ತನನ್ನಾಗಿ ಮಾಡಿದವು. ಭಾವೋನ್ಮತ್ತನಾಗಿ ಮುಂದೆ ಹೆಜ್ಜೆಯನ್ನಿರಿಸಿ ಅವನು ಮಹಾದೇವಿಯ ಹಿಂದೆ ನಿಂತ. ತಂಗಾಳಿಗೆ ಮೆಟ್ಟಿಲು ಮೆಟ್ಟಿಲಾಗಿ ಇಳಿದು ಚದರಿ ಬಿದ್ದಿದ್ದ ಕೇಶದ ಮೇಲೆ ಕೈಯಾಡಿಸಿ ಹಿಂದೆ ಬಂಡೆಗಲ್ಲ ಮೇಲೆ ಇಳಿದು ಬಿದ್ದಿದ್ದ ಸೀರೆಯ ಸೆರಗನ್ನು ಹಿಡಿದ. ಮಹಾದೇವಿ, ಮಹಾದೇವಿ, ದೇವಿ. ಸೆರಗಿನ ತುದಿಯನ್ನು ಹಿಡಿದು ಮೈ ಮರೆಯುತ್ತಾ ನುಡಿದ. ಯಾರದು? ನಾನು ಮಹಾದೇವಿ, ನಿನ್ನ ಅರಸ, ನಿನ್ನ ಚೆನ್ನಮಲ್ಲಿಕಾರ್ಜುನ ತನ್ಮಯ ಧ್ವನಿಯಲ್ಲಿ ಹೇಳಿದ. ಮಹಾದೇವಿ ಕನಲಿ ಕೆಂಡವಾದಳು. ಹಿಡಿದ ಸೆರಗಿನ ತುದಿ ಅವನ ಕೈಲಿತ್ತು. ಎಡಗೈಯಲ್ಲಿದ್ದ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇರಿಸಿಕೊಂಡೇ ಬೆರಳುಗಳನ್ನು ಬಿಗಿಯಾಗಿ ಮುಚ್ಚಿ ಎದ್ದು ನಿಂತಳು. ತಂಪಾದ ಚಂದ್ರಕಾಂತ ಶಿಲೆಯಂತೆ ಭಕ್ತಿಯ ಶಾಂತಿ ಕಿರಣಗಳನ್ನು ಸ್ಫುರಿಸುತ್ತಿದ್ದ ಕಣ್ಣುಗಳು ಈಗ ಜ್ವಾಲಾಮುಖಿಗಳಾಗಿ ಕ್ರೋಧದ ಕಿಡಿಗಳನ್ನು ಹಾರಿಸತೊಡಗಿದವು. ಆವೇಶಯುಕ್ತ ಉದ್ವಿಗ್ನತೆಯಿಂದ ಉಸಿರು ತೀವ್ರವಾಯಿತು. ತಿರುಗಿ ಅವನಿಗೆ ಎದುರಾಗಿ ನಿಂತು ಹಿಂದೆ ಸರಿದು ಹೇಳಿದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 32ನೇ ಅಧ್ಯಾಯದ ಮೊದಲ ಭಾಗ. ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.